ಆ ಫ್ಯೂಲ್ ವೇಸ್ಟ್ ಆಗಿ ಎಕ್ಸಾಸ್ಟ್ ಪೈಪಿಗೆ ಹೋಗುತ್ತೆ. ಇಂಜಿನ್ ತುಂಬಾ ಸ್ಮೂತ್ ಆಗಿ ರನ್ ಆಗೋದ್ರಿಂದ ಗಾಡಿಗೆ ಸ್ಟ್ರೆಸ್ ಬೀಳಲ್ಲ. ಟಾಪ್ ಗೇರ್ ಅಲ್ಲಿ ಇರೋದ್ರಿಂದ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ ಅಂದ್ಬಿಟ್ಟು ಫುಲ್ ಗಾಡಿ ಮೈಲೇಜ್ ಕೊಡಲ್ಲ. ನೆಕ್ಸ್ಟ್ ಟೆಕ್ನಿಕಲ್ ಮೆಜರ್ ಏನಂದ್ರೆ ಸ್ಪಾರ್ಕ್ ಪ್ಲಗ್ ಅದು ಸ್ಪಾರ್ಕ್ ನ ಕ್ರಿಯೇಟ್ ಮಾಡಿ ಅದು ಡಸ್ಟ್ ಕೂತಿರುತ್ತೆ. ಐ ಮೀನ್ ಬ್ಲಾಕ್ ಕಲರ್ ಆಗಿರುತ್ತೆ, ಇಲ್ಲ ಬ್ಲಾಕ್ ಆಗಿರುತ್ತೆ. ಅದನ್ನ ನಿಮ್ಮ ಪೀರಿಯಾಡಿಕಲ್ ಸರ್ವಿಸ್ ಅಲ್ಲಿ ಕ್ಲೀನ್ ಮಾಡಿಸೋದು, ಇಲ್ಲ ಅಂದ್ರೆ ಚೇಂಜ್ ಮಾಡಿಸೋದು ಬೆಸ್ಟ್. ಇವಾಗ ಇಂಜಿನ್ ಫ್ಯೂಲ್ ನ ಕನ್ಸ್ಯೂಮ್ ಮಾಡಿರುತ್ತೆ, ಅದನ್ನ ಸ್ಪಾರ್ಕ್ ಪ್ಲಗ್ ಕರೆಕ್ಟ್ ಆಗಿ ಕಂಬನ್ಷನ್ ಮಾಡ್ಲಿಲ್ಲ ಅಂದಾಗ ಆ ಫ್ಯೂಲ್ ವೇಸ್ಟ್ ಆಗಿ ಎಕ್ಸಾಸ್ಟ್ ಪೈಪಿಗೆ ಹೋಗುತ್ತೆ. ನೆಕ್ಸ್ಟ್ ಥಿಂಗ್ ಏನಂದ್ರೆ ಗಾಡಿದು ಟೈರ್ ಅಲ್ಲಿ ಪ್ರಾಪರ್ ಆಗಿ ಏರ್ ಪ್ರೆಷರ್ ನ ಮೇಂಟೈನ್ ಮಾಡಬೇಕು. ಇವಾಗ ಗಾಡಿ ಇಂಜಿನ್ ಅಂತೂ ಪವರ್ ನ ನೀಟಾಗಿ ಜನರೇಟ್ ಮಾಡ್ತಾ ಇರುತ್ತೆ. ಇವಾಗ ಟೈರ್ ಅಲ್ಲಿ ಏರ್ ಇಲ್ಲ ಅಂದಾಗ ಟೈರ್ ಸ್ವಲ್ಪ ಫ್ಲಾಟ್ ಆಗಿದ್ರು ಗಾಡಿನ ಸ್ವಲ್ಪ ಲ್ಯಾಗ್ ಮಾಡುತ್ತೆ. ಸೊ ಅವಾಗ ನೀವು ಸ್ಪೀಡ್ ಮೇಂಟೈನ್ ಮಾಡಕ್ಕೋಸ್ಕರ ಎಕ್ಸ್ಟ್ರಾ ಥ್ರಾಟಲ್ ಕೊಡ್ತೀರಾ. ಸೊ ಅವಾಗ ಎಕ್ಸ್ಟ್ರಾ ಫ್ಯೂಲ್ ಕನ್ಸ್ಯೂಮ್ ಮಾಡುತ್ತೆ ಇಂಜಿನ್ ಅಂಡ್ ಪವರ್ ನು ಜಾಸ್ತಿ ಜನರೇಟ್ ಮಾಡುತ್ತೆ. ಅಂಡ್ ದ ಮೇನ್ ಥಿಂಗ್ ಏನಂದ್ರೆ ನೀವು ಗಾಡಿನ ತುಂಬಾ ನೀಟಾಗಿ ಮೇಂಟೈನ್ ಮಾಡಬೇಕು. ಪೀರಿಯಾಡಿಕಲ್ ಸರ್ವಿಸ್ ನ ನೀಟಾಗಿ ಮಾಡಿಸಿ, ಆಯಿಲ್ ಸರ್ವಿಸ್, ಜನರಲ್ ಚೆಕಪ್ ಎಲ್ಲ ನೀಟಾಗಿ ಮಾಡಿಸ್ತಾ ಇದ್ರೆ ಗಾಡಿನೂ ಚೆನ್ನಾಗಿರುತ್ತೆ. ಅಂಡ್ ಇಂಜಿನ್ ಕೂಡ ತುಂಬಾ ಸ್ಮೂತ್ ಆಗಿ ರನ್ ಆಗುತ್ತೆ. ಇಂಜಿನ್ ತುಂಬಾ ಸ್ಮೂತ್ ಆಗಿ ರನ್ ಆಗೋದ್ರಿಂದ ಗಾಡಿಗೆ ಸ್ಟ್ರೆಸ್ ಬೀಳಲ್ಲ. ಗಾಡಿಗೆ ಸ್ಟ್ರೆಸ್ ಬಿತ್ತು ಅಂದ್ರೆ ಅದು ಎಕ್ಸ್ಟ್ರಾ ಫ್ಯೂಲ್ ನ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಗಾಡಿಗೆ ಪ್ರಾಪರ್ ಸರ್ವಿಸ್ ನ ಮಾಡಿಸ್ಕೊಂಡು ಗಾಡಿನ ನೀಟಾಗಿ ಮೇಂಟೈನ್ ಮಾಡಿ. ಆಮೇಲೆ ಹೈವೇಲು ಕೂಡ ನೀವು ಫುಲ್ ಟಾಪ್ ಸ್ಪೀಡ್ ಹೊಡ್ಕೊಂಡು ಕ್ರೂಸ್ ಮಾಡ್ಕೊಂಡು, ಟಾಪ್ ಗೇರ್ ಅಲ್ಲಿ ಇರೋದ್ರಿಂದ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ ಅಂದ್ಬಿಟ್ಟು ಫುಲ್ ಟಾಪ್ ಸ್ಪೀಡ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ನ ಹಿಟ್ ಮಾಡ್ಕೊಂಡು ನೀವು ಕ್ರೂಸ್ ಮಾಡ್ಕೊಂಡು ಹೋದ್ರೆ ಗಾಡಿ ಮೈಲೇಜ್ ಕೊಡಲ್ಲ. ಗಾಡಿಗೆ ಅವಾಗ್ಲೂ ಸ್ಟ್ರೆಸ್ ಆಗುತ್ತೆ. ನಾನು ನನ್ ಗಾಡಿ 200cc ಆಗಿರೋದ್ರಿಂದ ಅಂಡ್ ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ನಾನು 70 ಇಂದ 90 ಸ್ಪೀಡ್ ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಳ್ಳೆ ಮೈಲೇಜ್ ಸಿಗ್ತಾ ಇದೆ. ಆಲ್ಮೋಸ್ಟ್ ನನಗೆ ಲಾಂಗ್ ರೈಡ್ಸ್ ಅಲ್ಲಿ ಒಂದು 2-3 ಲಾಂಗ್ ರೈಡ್ಸ್ ಮಾಡಿದ್ದೀನಿ. ಅದರಲ್ಲಿ ನನಗೆ ಆಲ್ಮೋಸ್ಟ್ 44 to 46 ಮೈಲೇಜ್ ಕೊಟ್ಟಿದೆ ನನ್ನ ಗಾಡಿ ನನಗೆ. ಸೊ ನೀವು ಹೈವೇಸ್ ಅಲ್ಲಿ ರೈಡ್ ಮಾಡ್ಬೇಕಾದ್ರೆ ಒಂದು ಸ್ಪೀಡ್ ನ ಇಟ್ಕೋಬೇಕು. ಹೈವೇಸ್ ಅಲ್ಲಿ ರೈಡ್ ಮಾಡ್ಬೇಕಾದ್ರೆ ಇಷ್ಟರಿಂದ ಇಷ್ಟು ಹೋದ್ರೆ ನಂದು ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತ ನೀವು ಒಂದು ಕಾನ್ಸ್ಟೆಂಟ್ ಸ್ಪೀಡ್ ನ ಇಟ್ಕೊಂಡು ಮೇಂಟೈನ್ ಮಾಡಿದ್ರೆ ನಿಮ್ಗೆ ಗಾಡಿ ಒಳ್ಳೆ ಮೈಲೇಜ್ ಕೊಡುತ್ತೆ. ಸೊ ಇಷ್ಟೇ ಗಾಯ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿ, ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಅನ್ಸ್ತು, ನಂಗೆ ಇಷ್ಟ ಆಯ್ತು, ಇದರಿಂದ ಏನೋ ಒಂದು ಕಲಿತೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಾಲೋ ಮಾಡ್ಕೊಳ್ಳಿ ಗಾಯ್ಸ್. ಬಾಯ್.